ಹಲೋ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಇವಾಗ ಮತ್ತೆ ನಾನು ರಿಯಾಕ್ಷನ್ ಮಾಡೋದು ಹೋಗ್ತಾ ಇದ್ದೀನಿ. ಪವರ್ ಮೂವಿ ಸಾಧು ತೋತಿರೋ ಎಂಟ್ರಿ ಸೀನ್ ಅಂದರೆ ಪೋಸ್ಟ್ ಇಂಟರ್ವ್ಯೂ ಸೀನ್ ರಿಯಾಕ್ಷನ್ ಮಾಡೋದು ಹೋಗ್ತಾ ಇದ್ದೀನಿ. ಸೊ ನಿನ್ನೆ ತಾನೇ ಸೀನ್ 11 ರಿಯಾಕ್ಷನ್ ಮಾಡಿದೆ, ಅದು ಫ್ಲ್ಯಾಶ್ ಬ್ಯಾಕ್ ಟ್ವಿಸ್ಟ್ ರಿವೀಲ್ ಸೀನು. ಸೊ ಇವಾಗ ಇದನ್ನು ರಿಯಾಕ್ಷನ್ ಮಾಡೋದು ಹೋಗ್ತಾ ಇದ್ದೀನಿ. ಮೋನಿತಾ ಸಾಂಗ್ದು ನಾನು ಆಮೇಲೆ ರಿಯಾಕ್ಷನ್ ಮಾಡ್ತೀನಿ, ಅದು ಒಂದಿದೆ. ಆಮೇಲೆ ಬೇರೆ ನಂದು ಟಾಪ್ 10 ವೀಡಿಯೋಸ್ ಎಲ್ಲ ಇದೆ, ಮೂವಿ ರೆಕಮೆಂಡೇಷನ್ ಲಿಸ್ಟು. ಆಮೇಲೆ ಟೈರ್ ಲಿಸ್ಟ್ ಅದು ಓಡ್ತಿದೆಯಲ್ಲ ಯೂಟ್ಯೂಬಲ್ಲಿ, ಅಂದರೆ ಫಿಲಮ್ ಆ್ಯಕ್ಟ್ರದವ್ರದ್ದು ಫೋಟೋಸ್, ಫಿಲಮ್ ಫೋಟೋಸ್ ಎಲ್ಲ ತೊಗೊಂಡ್ಬಿಟ್ಟು ಅದು ಟೈರ್ ಲಿಸ್ಟ್ ಎಲ್ಲ ಮಾಡ್ತಾರಲ್ಲ, ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಆದಮೇಲೆ ಆ್ಯಂಡ್ ಇನ್ನೂ ಕೆಲವು ಬೇರೆ ಬೇರೆ ಅದು ಹೊಸ ಫಿಲಮ್ಗಳು ಇನ್ನೂ ಗ್ಲಿಮ್ಸ್ ಎಲ್ಲ ರಿಲೀಸ್ ಆಗ್ತಿದೆ, ಅದನ್ನು ರಿಯಾಕ್ಷನ್ ಮಾಡೋಣ. ಆ್ಯಂಡ್ ಸೊ ಇವತ್ತು ಪವರ್ ಫಿಲಮ್ ರಿಯಾಕ್ಷನ್ ಮಾಡೋಣ. ಆಮೇಲೆ ಬೇರೆ ಹೊಸ ಫಿಲಮ್ದು ರಿಯಾಕ್ಷನ್ ತೊಗೊಂಬಂದೇ ಬರ್ತೀನಿ. ನನಗೂ ತುಂಬಾ ಆಸೆ ಇದೆ ಮೂವಿ ರಿಯಾಕ್ಷನ್ ಮಾಡ್ತಾ ಇರಬೇಕು, ಓಡಬೇಕು ಅಂತ. ಸೊ ಇವಾಗ ರಿಯಾಕ್ಷನ್ ಮಾಡೋಣ. ಇವಾಗಂತೂ ಕಾಮಿಡಿ ಸೀನ್ಸ್ ಮಸ್ತಾಗಿರುತ್ತೆ, ನಕ್ಕಿ ಸುಸ್ತಾಗ್ತೀರ ನೀವು, ಅದಂತೂ ನಾನು ಗ್ಯಾರಂಟಿ ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ತಟ್ಟೆ ಮೇಲೆ ಏನೇ ಚೆಲ್ಲಿದ್ರು ತಟ್ಟಿ ಚಪಾತಿ ಮಾಡ್ಕೊಂಡು ತಟ್ಟಿ ಚಪ್ಪರ್ಸ್ಕೊಂಡು ತಿನ್ನವನೇ ಈ ಚೀಫ್ ಚಂದ್ರ ಚೂಡಾನಾಥ್. ಕಟ್ 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 ಛೆ! ಹಿಂಗ್ ಹೇಳಿದ್ರೆ ಬಿಸಿಲ್ ಬಿಡಲ್ಲ, ಚಪಾತಿ ತರ ಚಪ್ಪಲಿ ಬಿಡುತ್ತೆ. ಆಕ್ಷನ್. ತಟ್ಟೆ ಮೇಲೆ ಏನೇ ಚೆಲ್ಲಿದ್ರು ತಟ್ಟಿ ಚಪಾತಿ ಮಾಡ್ಕೊಂಡು ಚಪ್ಪರ್ಸ್ಕೊಂಡು ತಿನ್ನವನೇ ಈ ಚೀಫ್ ಚಂದ್ರ ಚೂಡಾನಾಥ್. ಅಯ್ಯೋ ಕಟ್ 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 ಹಿಂಗ್ ಹೇಳಿದ್ರೆ ಈ ಡೈಲಾಗ್ ಮುಗಿಯೋಷ್ಟರಲ್ಲಿ ಜನ ಥಿಯೇಟರ್ ಇರಲ್ಲ, ಹೋಟೆಲ್ ಇರ್ತಾರೋ. ಸರಿ ಸರ್, ಹೆಂಗ್ ಹೇಳ್ಬೇಕು ಅಂತ ನೀವ್ ಹೇಳಿ ಸರ್. ನಾನೇ ಯಾಕೋ ಕಲೆನೇ ದೇವ್ರು ಅಂತ ಗೌರವಿಸೋ ರೋಡ್ ಲೋಗ ಯಾಕೆ ಕಮಂಗಿ ಬೇಕಾದ್ರೂ ಹೇಳ್ತಾರೆ. ಸರ್ ನಾನು ಹೇಳ್ತೀನಿ ಸರ್. ಹೇಳು ಸರ್ ಆಕ್ಷನ್ ಹೇಳಿ ಸರ್. ಆಕ್ಷನ್. ತಟ್ಟೆ ಏನೇ ಚೆಲ್ಲಿದ್ರು ತಟ್ಟಿ ಚಪಾತಿ ಮಾಡಿ ಅಂತ ಚಪ್ಪಿಸ್ಕೊಂಡು ತಿನ್ನೋನೆ ಈ ಚಂದ್ರ ಚೂಡಾನಾಥ್. ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್ ಸೂಪರ್ ಎಕ್ಸಲೆಂಟ್. ಹೋಗಿ ಇವ್ರ ಜೊತೆ ಟಚ್ ಅಪ್ ತರ ಕೆಲಸ ಮಾಡು, ಟ್ಯಾಲೆಂಟ್ ಇಂಪ್ರೂವ್ ಮಾಡ್ಕೋ. ಸರ್ ನೀವೇ ನನ್ನ ಪಿಕ್ಚರ್ ಹೀರೋ. ಏನಂತ ತರ್ದಿಲ್ಲ ಸರ್, ಈ ಸೀದೋಗಿರೋ ಮುಖ ಇಟ್ಕೊಳ್ಳಿ, ಆಕ್ಟ್ ಮಾಡಿಸ್ಕೊಳ್ಳಿ. ನಿಮ್ ಸಿನಿಮಾಗ ಒಂದ್ ದೊಡ್ಡ ನಮಸ್ಕಾರ. ಸರ್ ಎಮೋಷನಲ್ಲಿ ನೀವೇ ನನ್ನ ಹೀರೋ ಅಂತ ಕಮಿಟ್ ಆಗ್ಬಿಟ್ಟೆ. ಚೆನ್ನಾಗಿ ಬೆಲೆ ಬೀಳ್ತಾ ಇದ್ದಾರೆ. ಇಂಟ್ರೆಸ್ಟ್ ಇರೋದಕ್ಕೆ ಸರ್ ತಗೊಂಡಿರೋ ಸಾಲಕ್ಕೆ ಇವತ್ತಿಗೂ ಇಂಟ್ರೆಸ್ಟ್ ಕಟ್ತಾ ಇದ್ದೀನಿ. ವೆರಿ ಗುಡ್ ಸರ್, ಐ ಆಮ್ ಸೋ ಹ್ಯಾಪಿ. ಯಾವ್ದಕ್ಕೆ ಸಾಲ ಕಟ್ತಾ ಇರೋದಕ್ಕ? ಅಲ್ಲಲ್ಲ ಆಕ್ಟಿಂಗ್ ಮೇಲೆ ಇಂಟ್ರೆಸ್ಟ್ ಇರೋದಕ್ಕೆ ಅಷ್ಟೇ. ನಂದು ಬರೀ ಒಂದು ಬಿಡ್ ಆಕ್ಟಿಂಗ್ ನೋಡಿದ್ದಕ್ಕೆ ಇಷ್ಟೊಂದು ಎಮೋಷನಲ್ ಆಗ್ಬಿಟ್ರಲ್ಲ. ನನ್ನ ಹತ್ರ ಎಷ್ಟೊಂದು ಆಲ್ಬಮ್ಸ್ ಇದೆ, ಆ ಪರ್ಫಾರ್ಮೆನ್ಸ್ ನೀವು ನೋಡಿದ್ರೆ ಕುಣಿದು ಕುಪ್ಪಳಿಸ್ಬಿಡ್ತೀರಾ ಸರ್. ನೋಡ್ತೀರಾ ಸರ್? ಗ್ಯಾರಂಟಿ ನೋಡ್ತೀವಿ. ಕಮ್ ಆನ್. ಓ ವೀರ ಮದತರಿ. ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆ, ಪೋಸ್ಟ್ ಆಫೀಸ್ಗಲ್ಲ. ಮಾಸ್. ಏನ್ ಕಾಕಿ ಕದರ್ ಸರ್, ಕೊಡೋ ಕಾಸ್ಗಿದ ಸ್ಟೈಲ್ ಸಾಕು. ಸೂಪರ್. ದೇಶದ ಬಗ್ಗೆ ನಮ್ಮ ಜನರ ಬಗ್ಗೆ ಮಾತಾಡಿದ್ರೆ ಚುಚ್ಕೊಂಡ್ಬಿಡ್ತೀನಿ, ನಾನೇ ಚುಚ್ಕೊಂಡ್ಬಿಡ್ತೀನಿ. ನಮ್ಮ ದೇಶನ, ನಮ್ಮ ಇಂಡಿಯಾನ ಆ ಸ್ಟುಪಿಡ್ ಇಂಗ್ಲೆಂಡ್ಗೆ ನಾನು ಸಿಂಗ್ಲೆಂಡ್ಗೆ ಹೋಲಿಸ್ತೀಯ ನೀನು. ಇದೇ ತರ ಇಂಗ್ಲೆಂಡ್ ಅಲ್ಲಿ ಏನಾರು ಜನ ನುಗ್ಗಿ ಗಲಾಟೆ ಮಾಡಿದ್ರೆ ಅಕ್ಕಪಕ್ಕ ಜನ ಸೇರಿರೋರು ರಾಧಾಂತ ಮಾಡಿರೋರು. ಆದ್ರೆ ನಮ್ ದೇಶದ ಜನ ಹಂಗಲ್ಲ, ಗಾಂಧಿನ ಫಾಲೋ ಮಾಡ್ತಾರೆ. ಆ ದೇಶದಲ್ಲಿ ಜೀಸಸ್ ನ ಪೂಜಿಸ್ತಾ ಇದ್ದಾರೆ, ಆದ್ರೆ ನಮ್ ದೇಶದಲ್ಲಿ ಜೀಸಸ್ ನ ಫಾಲೋ ಮಾಡ್ತಾರೆ. ಜೀಸಸ್ ಏನ್ ಹೇಳಿದ್ರು ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದು ಕೆನ್ನೆ ತೋರ್ಸ್ಕೊಂಡ್ರು. ಪಾಪ ಅವರನ್ನೇ ಹೊಡಿತಾರೆ ಕೆನ್ನೆ ಕೊಡ್ದು ಸೈಲೆಂಟ್ ಆಗಿ ನಿಂತವ್ರು ಕಣೋ. ಇದು ನಮ್ ದೇಶ, ಇದು ಶಾಂತಿ ಸೌಹಾರ್ದತೆ ಉಳಿಸ್ಕೊಂತ ಇದಾರೆ. ಜೀಸಸ್ ಏನ್ ಹೇಳಿದ್ರು, ಒಂದು ಕೆನ್ನೆ ಕೊಡಿದ್ರೆ ಇನ್ನೊಂದ್ ಕೆನ್ನೆ ತೋರ್ಸ್ಕೊಂಡ್ರು. ಇನ್ನೊಂದ್ ಕೆನ್ನೆ ಕೊಡ್ತೀವಿ ಕಣೋ. ಇದು ನಮ್ ದೇಶ, ಇದು ಶಾಂತಿ ಸೌಹಾರ್ದತೆ ಇರೋ ದೇಶ. ಡೈಲಾಗ್ ಹೇಳಕ್ಕೆ ಒಬ್ಬನ ತಪಾಲ ತೊಳಿತಾವ್ರಲ್ಲ. ನಮ್ ದೇಶದ ವೈದ್ಯ ಇದು ಸರ್ ರೆವಲ್ಯೂಷನ್ ಅಂದ್ರೆ. ಏನ್ ಡೈಲಾಗ್ ಸರ್, ಸೂಪರ್. ಯು ಆರ್ ದ ರಿಯಲ್ ಸ್ಟಾರ್. ತಂಟವರ ಸಂದೋಳಿ ರಾಯಣ್ಣ. ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎತ್ತರ ನೀಡುವಷ್ಟು ಸುಖ ನಿನಗೆ. ಎಲ್ಲಿ ಕಟ್ಟಲೆ ನೀಡುವ ಅಧಿಕಾರವಿರುವುದು ನಮಗ, ನಿಮಗಲ್ಲ. ಇನ್ನೊಂದು ಬಿಟ್ಟಿದೆ ಸರ್, ಅದನ್ನ ನೋಡ್ಬಿಡಿ. ಓ ಜೋಗಿ. ಇದು ನಮ್ ಶಿವರಾಜ್ ಕುಮಾರ್ ಅಲ್ಲ? ಹೌದು. ಓ ನೀವಾ? ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸರ್, ನಂದೇ ಪರ್ಫಾರ್ಮೆನ್ಸ್. ಮೈಯೆಲ್ಲ ವಿಭೂತಿ ಸಾಲು ಯಾರೋ ಅವನ್ ಯಾರೋ ಜೋಗಯ್ಯ. ಶಂಕರ್ ಮಹಾದೇವನ್ ವಾಯ್ಸ್. ಎಲ್ಲಿದ್ರಿ ಸರ್ ನೀವು? ಅದು ಸಾಲಗಾರರ ಕಾಟ ತಡಿಲಾರ್ದೆ ಬೀದರ್ ಕೋಟೆಯಲ್ಲಿ ಬಚ್ಚಿಟ್ಕೊಂಡಿದ್ದೆ. ನಾನು ಏನಾದ್ರೂ ಪಿಕ್ಚರ್ ನೀವೇ ಹೀರೋ, ಆ ಪಿಕ್ಚರ್ ಹೀರೋ ನೀವೇ. ನಿಮ್ಮ ಸ್ಕ್ರೀನ್ ನೇಮು ಕಮಂಗಿ ಕಿಡ್ನಿ. ಕಮಂಗಿ ಕಿಡ್ನಿ. ಯಾಕೆ ಜಾನಿ ಲಿವರ್ ಇಲ್ವಾ?
ಫೇಮಸ್ ಆಕ್ಟರ್, Super famous. ಲಿವರ್ ಚೆನ್ನಾಗಿ ವರ್ಕ್ ಆಗ್ತಿತ್ತು. ನನ್ಗೆ ಕಿಡ್ನಿ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಆದ್ರೆ ಪ್ರೊಡ್ಯೂಸರ್ ಈ ಪ್ರಾಜೆಕ್ಟ್ ನಾ ಮಾಡಲ್ವಂತೆ. ಅಯ್ಯೋ, ಇದೇ ಪ್ರಾಬ್ಲಮ್. ಹೊಸ ಟ್ಯಾಲೆಂಟ್ ನ ಗುರುತಿಸಿ ಪ್ರಯತ್ನ ಮಾಡೋಣ ಅಂದ್ರೆ ಯಾರು ಮುಂದಕ್ಕೆ ಅದೇನೆ ಎಷ್ಟ್ ದಿನ ಅಂತ ಈ ಹಳೆ ಬುಕ್ಗಳನ್ನೇ ನೋಡೋದು? ಸರ್ ಇಷ್ಟಕ್ಕೆ ಯಾಕೆ ಸರ್ ಟೆನ್ಷನ್? ನೀವು ಮನಸ್ಸು ಮಾಡಿದ್ರೆ ಯಾರೋ ಯಾಕೆ, ನೀವೇ ನೀವೇ ಪ್ರೊಡ್ಯೂಸರ್, ನೀವೇ ಡೈರೆಕ್ಟರ್ ಮಾಡ್ಬೋದು. ನಿಮ್ಮ ಮಾವ ಅದೇ ಬ್ಯಾಂಕಾಕ್ ಬದ್ರಿನಾಥ್, ಅವರು ಬಳ್ಳಾರಿಲಿರೋ ಮೈನಿಂಗ್ ಲ್ಯಾಂಡ್ ನ ಸೇಲ್ ಗಿಟ್ಟಿದ್ದಾರೆ. ಅದನ್ನ ಯಾರಿಗಾದ್ರೂ ಮಾರ್ಸಿದ್ರೆ ಕಮಿಷನ್ ಬರಲ್ವಾ? ನಾನು ಕ್ರಿಯೇಟರ್, ಮೀಡಿಯೇಟರ್ ಅಲ್ಲ ಸರ್. ಆಗಲ್ಲ ಅಂದ್ರೆ ಹೆಂಗೆ ಸರ್? ನನ್ ಮಾತು ಕೇಳಿ ಸರ್. ನನಗೋಸ್ಕರ, ನಿಮ್ಗೋಸ್ಕರ, ನನ್ನ ಫ್ಯೂಚರ್ಗೋಸ್ಕರ ದುಡ್ಡು ಬೇಕೇ ಬೇಕಲ್ವಾ ಸರ್? ಅದಕ್ಕೆ ಸ್ಕ್ರೀನ್ ಪ್ಲೇ ಕೆಲಸ ಬಿಟ್ಟು ಬಯರ್ ಹುಡುಕ್ಲಾ? ಬಯ್ಯರ್ ನನ್ನ ಹತ್ರ ಇದ್ದಾರೆ. ನರಸಿಂಹ ಅದರಲ್ಲ. ಹೌದಾ? ಯಾರು? ಮಿನಿಸ್ಟರ್ ನರಸಿಂಹ. ಸೊ ಬಯ್ಯರ್ ಪ್ರಾಬ್ಲಮ್ ಸಾಲ್ವ್ಡ್. ಕಮಿಷನ್ ಎಷ್ಟು ಬೇಕು ಸರ್? 1% ಅಂದ್ರು 4 ಕೋಟಿ. ಕಂಜೂಸ್ ತನ ಬೇಡ. ಟೇಕ್ 2%. ಸಿನಿಮಾನೇ ಗ್ರ್ಯಾಂಡ್ ಆಗಿ ಮಾಡಿ, ಗ್ರ್ಯಾಂಡ್ ಆಗಿ. ಸರ್ ಮೋಸ ಅಲ್ವಾ? ಯಾವುದು ಸರ್ ಮೋಸ? ನನ್ ಮಗ ಎಷ್ಟು ಜನರ ತಲೆ ಹೊಡೆದು ಸಂಪಾದನೆ ಮಾಡವನಂತ ನನಗ್ ಗೊತ್ತು. ನೀವು ಫೀಲಿಂಗ್ಸ್ ನ ಬಿಡಿ, ಫ್ರೇಮಿಂಗ್ಸ್ ಬಗ್ಗೆ ಯೋಚನೆ ಮಾಡಿ. ಓಕೆ ಆಯ್ತು ಕಮಂಗಿ. ಕಮಂಗಿ ಕಿಡ್ನಿ. ಕಮಂಗಿ ಕಿಡ್ನಿಗೆ ಜೈ. ಎಲ್ಲೇ ಬಂದೇರಿ. ಯಾಕೆ ಲೇಟು? ಅದೇಂದ್ರೆ ನನ್ನ ಹಲ್ಸೆಟ್ನ ಯಾವ್ದೋ ನಾಯಿ ಮುಂದೆ ಎತ್ಕೊಂಡು ಹೋಗ್ಬಿಟ್ಟಿದೆ. ನೀವು ದುಡ್ಡು ಕಟ್ಬಿಟ್ರೆ ನಾನೊಂದು ಹಲ್ಸೆಟ್ ತಗೊಂಡ್ಬಿಡ್ತೀನಿ. ನಿಮ್ಗೆ ಯಾಕೆ ಬೇಕು ಹಲ್ಸೆಟ್ಟು? ದುಡ್ಡೇನ್ ಮಾರ್ದಲ್ಲಿ ಬಿಡುತ್ತೆ. ನೀವೇನೀಗ ನಲ್ಲಿ ಮುಳೆ ಕಡಿಬೇಕೆ? ಚೈನಾದವ್ರ ಸೂಪ್ ಕುಡ್ಕೊಂಡಿರೋದಲ್ವೇ? ಹೋಗ್ರಿ ಸುಮ್ನೆ. ಅಯ್ಯೋ ನನ್ ಮಗಳ ಮಕ್ಕ ನೋಡ್ಕೊಂಡು ನೀವು ಕೊಡೋ ತೊಂದ್ರೆನೆಲ್ಲ ಸಹಿಸ್ಕೊಂಡಿದ್ದೀನಿ. ಆದ್ರೆ ಆ ದೇವ್ರೆ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ತರಿಸ್ತಾನೆ, ಚೆನ್ನಾಗಿ ಬುದ್ಧಿ ತರಿಸ್ತಾನೆ. ಪಿಎನ್ ಸತ್ಯ ನಮಗೂ ಗೊತ್ತು. ಹೋಗ್ರೆ ತಗ. ಅಲ್ಲ ಯಾರೇ? ನಾನು ರವಿಚಂದ್ರನ್ ಮಾತಾಡ್ತಾ ರವಿಚಂದ್ರನ್. ವಿ ರವಿಚಂದ್ರಣ್ಣ. ಎಸ್, ಕನಸುಗಾರ ವಿ ರವಿಚಂದ್ರನ್. ಹೌದೌದು. ಸರ್ ಹೇಗಿದ್ದೀರಿ ಸರ್? ಓಕೆ, ಇವಾಗ ತಾನೇ ನಿಮ್ ರಿಯಾಲಿಟಿ ಶೋ ಟೇಪ್ ನೋಡಿದೆ. ಯು ಆರ್ ಅನ್ಬಿಲಿಯಬಲ್ ಐ ಸೇ. ಅಬ್ಬಬ್ಬಾ. ಬಟ್ ಕೃಷ್ಣ ಪ್ರಸಾದ್ ರಿಯಾಲಿಟಿ ಶೋ ನಲ್ಲಿ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಟ್ಯಾಲೆಂಟ್ ತಕ್ಕನಾಗಿಲ್ಲ ಅಂತ ನನ್ಗನ್ನಿಸ್ತು. ಹೌದು ಸರ್. ಸರ್ 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 ನೀವಾದ್ರೂ ಗುರುತಿಸಿರಲ್ಲ ಸರ್. ಸರ್ ಅದಕ್ಕೆ ಸರ್ ನಿಮ್ಮನ್ನ ಶೋ ಮೆನ್ನು ಕ್ರಿಯೇಟರ್ ಲೇಜಿ ಆಗಿರಲ್ಲ ಕ್ರೇಜಿ ಮಾಡ್ಬಿಡ್ತೀರ ಸರ್ ನೀವು. ನಾನೊಂದು ಹೊಸ ರಿಯಾಲಿಟಿ ಶೋ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ವಿತ್ ಫ್ರೆಶ್ ಕಾನ್ಸೆಪ್ಟ್. ನೀವು ಅದ್ರಲ್ಲಿ ಒಂದು ರೋಲ್ ಮಾಡ್ತೀರಾ, ನಿಮ್ಗೆ ಪ್ರೈಸ್ ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಬರ್ತಾರೆ, ಕಾನ್ಸೆಪ್ಟ್ ಏನು ಅಂತ ಹೇಳ್ತಾರೆ. ಓಕೆ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಕರೆಕ್ಟ್ ಆಗಿದ್ದಾರೆ, ಸೂಪರ್. ಕಮ್ ಇನ್. ನಮಸ್ಕಾರ ಸರ್. ನಮಸ್ತೆ, ನಮಸ್ಕಾರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಹೊಸ ರಿಯಾಲಿಟಿ ಶೋ, ನ್ಯೂ ಕಾನ್ಸೆಪ್ಟ್. ನಾವು ಬರೋಕ್ ಮುಂಚೆ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ರವಿಚಂದ್ರನ್ ಸರ್ ಏನಾದ್ರು ಫೋನ್ ಮಾಡಿದ್ರೆ? ರವಿಚಂದ್ರನು ಮಾಡ್ತಾರೆ. ಇದಿದ್ರೆ ವೀರಸ್ವಾಮಿನೂ ಮಾಡ್ತಾ ಇದ್ರು, ಬಾಲಾಜಿ ಅವ್ರು ಮಾಡ್ತಾನೆ ಇರ್ತಾರೆ, ಮನೋರಂಜನು ಮಾಡ್ತಾರೆ. ಕಾನ್ಸೆಪ್ಟ್ ಹೇಳಿಯಪ್ಪ. ಸರಿ, ಕಾನ್ಸೆಪ್ಟ್ ಬಂದು ಲ್ಯಾಂಡ್ ವಿತ್ ಮಾಫಿಯಾ. ಟೈಟ್ಲ್ ತುಂಬಾ ಚೆನ್ನಾಗಿದೆ. ನನ್ನ ಕ್ಯಾರೆಕ್ಟರ್. ನಿಮ್ಮ ಕ್ಯಾರೆಕ್ಟರ್ ಹೆಸರು ಬ್ಯಾಂಕಾಕ್ ಬದ್ರಿನಾಥ್. ಕೆಳಗೆ ಕೆಳಗ್ ಬನ್ನಿ, ಕೆಳಗ್ ಬನ್ನಿ. ನೀವೇನು ಬಂದಿಲ್ಲ, ಹೆಸರು ಮಾತ್ರ ಬ್ಯಾಂಕಾಕ್ ಬದ್ರಿನಾಥ್. ಮಸಾಜ್ ಎಲ್ಲ ಇಲ್ಲ. ತುಂಬಾ ರಿಚ್, ಫುಲ್ ರಿಚ್, ಸಿಕ್ಕಾಪಟ್ಟೆ ರಿಚ್. ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಶೇಡ್ಸ್ ಇರುತ್ತೆ. ಆಮೇಲೆ ಈ ಶೋ ನಲ್ಲಿ ರಿಯಲ್ ಕ್ಯಾರೆಕ್ಟರ್ಸ್ ಬರ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಮಿನಿಸ್ಟರ್ ನರಸಿಂಹ ಅವರು ಮೆಟ್ಟು ತಾಂಡ್ ಹಾಕ್ಬೇಕು ಅವನಿಗೆ. ರೋಡಲ್ಲಿ ಲೆಕ್ಕಂಡ, ನಲ್ಲಿ ಲೆಕ್ಕಂಡ, ಬಲ್ಪಲ್ಲಿ ಲೆಕ್ಕಂಡ, ಹಾಳಾಗೋಗ್ಲಿ ಒಳ ಚರಂಡಿಲು ನೆಕ್ಕಂಬಿಟ್ಟ. ಈಗ ಶೋ ದುಡ್ಡು ನೆಕ್ಕಳಕ್ ಬರ್ತಾವನ. ಯಾವನೇ ಬರ್ಲಿ 2 crores ಪ್ರೈಸ್ ಬನ್ನಿ ಫಿಕ್ಸ್. ಅಲ್ಲ 2 ಕೋಟಿ ನಾನೇ ಗೆಲ್ಲಣ ಅಂತ ಫಿಕ್ಸ್ ಆಗಿದ್ದೀನಿ. ನನ್ನ ಕ್ಯಾರೆಕ್ಟರ್ ಅರಂಗೇಟ್ರಂ ಯಾವಾಗ? ನಾಳೆನಾ? ಇದನ್ನ ನೀವು ಇಟ್ಕೊಳ್ಳಿ ಸರ್. ಪೆನ್ನ ನನಗೆ ಯಾಕೆ? ಯೋಗರಾಜ್ ಭಟ್ರ ಇದು ಆ ಪೆನ್ ಅಲ್ಲ, ಪೆನ್ ಕ್ಯಾಮ್ರಾ. ನಿಮ್ಮ ದಶರಸಗಳನ್ನು ಕ್ಲೋಸ್ ಅಪ್ ಅಲ್ಲಿ ಕ್ಯಾಪ್ಚರ್ ಮಾಡ್ಲಿ ಅಂತ. ಆ ಡಿಸ್ಟೆನ್ಸ್ ಅಲ್ಲ, ಇಲ್ಲಿ ಜಾಸ್ತಿ ನಕ್ಬಿಡಿ, ಉಸಿರು ಕಟ್ಟೋಗುತ್ತೆ. ನನಗ ಅಲ್ಲ, ಪೆನ್ಗೆ. ಹೌದು, ಎಲ್ರಿಗೂ ಇದೇ ಕ್ಯಾಮ್ರಾನ? ಇಲ್ಲ ಸರ್, ಕೆಲವರಿಗೆ ಬಟನ್ ಅಲ್ಲಿ ಕೊಟ್ಟಿರ್ತೀವಿ, ವಾಚ್ ಅಲ್ಲಿ ಕೊಟ್ಟಿರ್ತೀವಿ, ಕರ್ನಾಟಕದಲ್ಲಿ ಕೊಟ್ಟಿರ್ತೀವಿ. ಏನ್ ಟೆಕ್ನಾಲಜಿ. ಪರ್ಫಾರ್ಮೆನ್ಸ್ ನ ಆರಾಮಾಗಿ ಮಾಡ್ಬೋದು. ಕ್ಯಾಮರಾ ಎಲ್ಲಿದೆ ಹುಡುಕೋ ಪರಿಸ್ಥಿತಿನೇ ಬರಲ್ಲ. ಸರ್ ನೋಡ್ತಾ ಇರಿ ಸರ್ ನನ್ನ ಪರ್ಫಾರ್ಮ್. ಸಾಂಗ್. ಸೊ ಇಷ್ಟೇನೆ. ನಾಳೆ ರಿಯಾಕ್ಟ್ ಮಾಡೋಣ. ವೈ ಸೌಂದು ರಿಯಾಕ್ಷನ್ ಮಾಡಿದ ಜೊತೆ ಕಾಮಿಡಿ ಸೀನು ರಿಯಾಕ್ಷನ್ ಮಾಡ್ತೀನಿ. ಅಂದರೆ ತುಂಬ ದೊಡ್ಡದಾಗ್ಬಿಡುತ್ತೆ ವೀಡಿಯೋ. ನಾನು ಮೊದಲು ಸ್ಪೇಸ್ ಇರೋ ಮೊಬೈಲಲ್ಲಿ ಹೀಗೆ ಮೊದಲಿಂದ ಹೇಳಿದ್ದೆ, ನಾನು ಕಾಮಿಡಿ ಸೀನ್ಸ್ ಇದರಲ್ಲಿ ಯಾವ ಲೆವೆಲ್ ಇದೆ ಅಂದರೆ ಎಷ್ಟು ಸಲ ನೋಡಿದ್ರು ಹೊಟ್ಟೆ ನೋವು ಹತ್ರ ಅನ್ನೋದು ಬಂದೇ ಬರುತ್ತೆ. ಇವಾಗ ನಾನು ರಿಯಾಕ್ಷನ್ ನೋಡಿರ್ತೆ, ನಾನಂತೂ ನಗ್ತಾನೇ ಇದ್ದೀನಿ.
ಅಷ್ಟು ಚೆನ್ನಾಗಿದೆ ಸಾಧು ತೋಕಿರೋ ಕಾಮಿಡಿ ಸೀನ್ಸ್ ರಂಗಾರದು ನಮ್ಮ ಉಮೇಶ್ ಅವರು ಬೇರೆ ಇದ್ದಾರೆ, ಅಪಾರ್ಥ ಉಮೇಶ್ ಅವರು. ಏನು ಕಾಮಿಡಿ ಸೀನ್ಸ್ ಅವರು, ಅಯ್ಯೋ ಅದೊಂದು ಥಿಯೇಟ್ರಲ್ಲೇ ನಾನು ಎಷ್ಟು ನಕ್ಕಿದ್ದೀನಿ, ಅದೊಂದು ಎಷ್ಟು ಸಲ ಬಂದು ನಕ್ಕಿದ್ದೀನಿ. ಅಯ್ಯೋ ಅಯ್ಯೋ ಸಕ್ಕತ್ತಾಗಿದೆ ಕಾಮಿಡಿ ಸೀನ್ಸ್. ಇನ್ನು ಮುಂದೆ ಒಳ್ಳೆ ಫೈಟ್ ಸೀನ್ಸ್ ಎಲ್ಲ ಬರುತ್ತೆ, ಒಳ್ಳೆ ಕಾಮಿಡಿ ಸೀನ್ಸ್ ಎಲ್ಲ ಬರುತ್ತೆ. ಅಲ್ಲಿ ಎಲ್ಲರೂ ಫಿಲಮ್ ನೋಡಿರ್ತೀರ, ಬಟ್ ಕೆಲವರು ಯಾರ್ಯಾರು ಇನ್ನೂ ನೋಡಿಲ್ವೋ ನಾ ಈಗೇನು ಅವ್ರದ್ದು ಸಹ ರಿಯಾಕ್ಷನ್ ಮಾಡಿದೆ. ಇನ್ನೊಂದು ಯಾರ್ಯಾರಿಗೆ ಅಪ್ಪು ಫ್ಯಾನ್ಸಿಗೆ ಅಂತ ನಾನು ಈ ಫಿಲಮ್ ರಿಯಾಕ್ಷನ್ ಮಾಡ್ತಾಯಿದ್ದೇನೆ, ಅವ್ರಿಗೆ ಒಂಥರ ಎಂಟರ್ಟೈನ್ಮೆಂಟ್ಸ್ ಇರಲಿ, ಅವರಿಗೆ ಒಂಥರ ಸ್ಮೈಲ್, ಅವ್ರ ಮುದ್ದಲ್ಲಿ ಒಂದು ನಗು ಇರಲಿ ಅಂತ ನಾನು ಆಸೆ ಪಡ್ತಾ ಇರೋದು ಅಷ್ಟೇ. ಅದಕ್ಕೆ ನಾನು ಅಪ್ಪು ವೀಡಿಯೋಸ್ ರಿಯಾಕ್ಷನ್ ಮಾಡ್ತಿರೋದು. ಬೇರೆ ಫಿಲಮ್ದಲ್ಲೂ ರಿಯಾಕ್ಷನ್ ಮಾಡೇ ಮಾಡ್ತೀನಿ. ಅಪ್ಪು ವೀಡಿಯೋಸ್ ಅವೆಲ್ಲ ಬರ್ತಾನೆ ಇರುತ್ತೆ, ಅದು ನಿಲ್ಲದೇ ಇಲ್ಲ. ಹಳೆಯ ಫಿಲಮ್ಗಳು ಡ್ಯಾನ್ಸ್ ಸಾಂಗ್ಸ್ ಎಲ್ಲ ರಿಯಾಕ್ಷನ್ ಮಾಡೇ ಮಾಡ್ತೀನಿ. ಸೊ ಸತ್ತದಾಗಿತ್ತು ಸೀನು, ಎಷ್ಟು ಸಲ ನೋಡಿದ್ರು ಬೋರೇ ಆಗಲ್ಲ. ಈಗಲೂ ನನಗೆ ಒಂಥರ ಫಸ್ಟ್ ಟೈಮ್ ನೋಡ್ದಂಗೆ ಫೀಲ್ ಆಯಿತು, ಅಂದರೆ ನಗ್ತಾನೆ ಇದ್ದೆ ಅವಾಗಿಂದ. ಇನ್ನು ಮುಂದೆ ಒಳ್ಳೊಳ್ಳೆ ಕಾಮಿಡಿ ಸೀನ್, ಒಳ್ಳೆ ಫೈಟ್ ಸೀನ್ಸ್ ಎಲ್ಲ ಬರುತ್ತೆ. ಸೊ ಓಕೆ, ಟೇಕ್ ಕೇರ್, ಬಾಯ್. ನಿಮಗೆ ಇಷ್ಟ ಆದರೆ ಲೈಕ್ ತಗೊಂಡು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಶ್ರೀಶಂಗಿ ದಿಶನ್ 7 ಶ್ರೀಶಂಗಿ ಟ್ವಿಟರ್ ಅಕೌಂಟು ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟು ಫಾಲೋ ಮಾಡ್ರಪ್ಪ, ನಾನು ಅಪ್ಡೇಟ್ಸ್ ಎಲ್ಲ ಹಾಕ್ತೀನಿ. ಸೊ ಓಕೆ, ಟೇಕ್ ಕೇರ್, ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ. ಅಂದರೆ ಮೂಲಿತಾ ಸಾಂಗು ಸಾಯಂಕಾಲ ರಿಯಾಕ್ಷನ್ ಬರುತ್ತೆ, ಸೊ ಅದು ವೆಯ್ಟ್ ಮಾಡಿ. ಐ ಡೋಂಟ್ ನೋ ಬ್ಲಾತ್ ಆದರೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಐ ಹೋಪ್ ಬ್ಲಾತ್ ಆಗದೆ ಇಲ್ಲಿ ನೋಡೋಣಪ್ಪ. ಸೊ ಓಕೆ, ಟೇಕ್ ಕೇರ್, ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ.